ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೃಣಿ ಹಂಬುಜಲ್ ವ್ಲಾಗ್. ನಾನಿವತ್ತು ನಿಮಗೆ ಒಂದು ಹರ್ಬಲ್ ಆಯಿಲ್ನ ತೋರಿಸ್ತಾ ಇದ್ದೀನಿ. ಯಾವಾಗಲೂ ನಿಮಗೆ ನಾನು ಇದು ಗೇಮ್ಸ್ ಇರ್ಬೋದು ಅಥವಾ ಚಾಲೆಂಜಸ್ ಇರ್ಬೋದು ಅಥವಾ ಪ್ರ್ಯಾಂಕ್ ವಿಡಿಯೋ ಇರ್ಬೋದು, ದೇವಸ್ಥಾನದ ವಿಡಿಯೋಸ್ ಇರ್ಬೋದು, ಈ ಥರದ್ದೇ ತೋರಿಸ್ತಿದ್ದೆ. ಬಟ್ ಫಾರ್ ದ ಫಸ್ಟ್ ಟೈಮ್ ನಾನು ನಿಮಗೆ ಹರ್ಬಲ್ ಆಯಿಲ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಹರ್ಬಲ್ ಆಯಿಲ್ನ ನಾವು ಮಾಡ್ಕೊತಾ ಇರ್ತೀವಿ ಯಾವಾಗ್ಲೂ ಕೂಡ, ಬಟ್ ಇದು ನಿಮಗೂ ಕೂಡ ತೋರಿಸ್ಬೇಕು ಅಂತ ಹೇಳಿ ಮಾಡ್ತಿರೋವಂಥದ್ದು. ನಾವು ಇಲ್ಲಿ 2 ಲೀಟ್ರ್ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀವಿ. ಅದಕ್ಕೆ 100 ಗ್ರಾಮಷ್ಟು ಮೆಂತ್ಯನ ಹಾಕೊತಿದ್ವಿ. 100 ಗ್ರಾಮ್ ಹಾಕೊಬೋದು ಅಥವಾ ಸ್ವಲ್ಪ ಜಾಸ್ತಿ ಹಾಕೊಂಡ್ರೂ ಕೂಡ ತುಂಬ ಒಳ್ಳೆಯದು. ತಂಪು ಕೂಡ ಆಗುತ್ತೆ, ನಮಗೆ ಕೂದಲು ಬೆಳಿಲಿಕ್ಕೆ ಹೆಲ್ಪ್ ಕೂಡ ಮಾಡುತ್ತೆ ಮೆಂತ್ಯ ಅಂತ ಹೇಳ್ಬೋದು. ಆ್ಯಂಡ್ ಅದಕ್ಕೆ ಕಲೋಂಜಿ ಸೀಡ್ಸ್ನ ಕೂಡ ಹಾಕ್ಕೊಂಡಿದ್ದೀನಿ ಜೊತೆಗೆ, ನೀವು ನೋಡ್ತಿದ್ದೀರಿ ಅಲ್ವಾ. ಜೊತೆಗೆ ಕಲೋಂಜಿ ಸೀಡ್ಸ್ನ ಕೂಡ ನಾನು ಹಾಕ್ಕೊಂಡೆ. ನಂತರ ಇದಕ್ಕೆ ಬಾದಾಮ್ ಆಯಿಲ್ನ ಹಾಕ್ಕೊಂಡೆ. ಬಾದಾಮ್ ಆಯಿಲು ಸಾಫ್ಟ್ ಆಗುತ್ತೆ ಹೇರು, ಆ್ಯಂಡ್ ಹೇರ್ ಬೆಳಿಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಯಾಕೆಂದರೆ ವಿಟಮಿನ್ ಹೇರಳವಾಗಿರೋದ್ರಿಂದ ಬಾದಾಮ್ ಆಯಿಲಲ್ಲಿ ನಮಗೆ ತುಂಬ ಒಳ್ಳೆ ರೀತಿಲಿ ಹೆಲ್ಪ್ ಆಗುತ್ತೆ ಕೂದಲಿಗೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನೀವು ನೋಡ್ತಿರ್ಬೋದು ಕರ್ಬೇವಿನ ಸೊಪ್ಪನ್ನ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಬೇಕಾದರೂ ಹಾಕೊಬೋದು. ಜಾಸ್ತಿ ನಾವು ಕರ್ಬೇವಿನ ಸೊಪ್ಪನ್ನ ಹಾಕೊಂಡಷ್ಟು ಒಳ್ಳೇದಂತ ಹೇಳ್ತೀನಿ. ಅದ್ರ ಜೊತೆಗೆ ನಾವು ದಾಸವಾಳದ ಎಲೆ, ಕೆಂಪು ದಾಸವಾಳದ ಎಲೆ ಅಂದರೆ ಒಂದು ಎಳೆದಾದರೂ ಆಗಿರ್ಬೋದು ಅಥವಾ ಗೊಂಚಲು ಟೈಪ್ ಬರುತ್ತಲ್ಲ ದಾಸವಾಳ, ಅದ್ರದ್ದಾರು ಆಗಿರ್ಬೋದು. ದಾಸವಾಳದ ಎಲೆ ಪ್ಲಸ್ ನಾವು ದಾಸವಾಳ ಹೂವನ್ನ ಕೂಡ ಹಾಕೋತಾ ಇದ್ದೀವಿ. ಇದು ರೆಡ್ ಹೂ ಇದ್ದರೆ ತುಂಬ ಒಳ್ಳೆಯದು. ಅದ್ರ ಜೊತೆಗೆ ನಾನು ಅಲೋವೆರಾ ಜೆಲ್, ಅಂದರೆ ನಾವು ಪ್ಯೂರ್ ಅಲೋವೆರಾ ಏನು ಬರುತ್ತೆ ಆ ಅಲೋವೆರಾದಲ್ಲಿ ನಾವು ಜೆಲ್ ರೀತಿ ಇರೋವಂಥದ್ದನ್ನು ತೆಕ್ಕೊಬೇಕು. ಆ ಕಡೆ ಈ ಕಡೆ ಕಟ್ ಮಾಡಿ ಅದನ್ನು ತೆಗೆದು ನಾವು ಜೆಲ್ ರೀತಿಲಿ ತೊಗೊಂಡು ಹಾಕೋಬೇಕು. ಅದಕ್ಕೆ ನಾನು ನೆಲ್ಲಿಕಾಯಿ ಪೌಡರ್ನ ಕೂಡ, ಕಾಡು ನೆಲ್ಲಿಕಾಯಿ ಪೌಡರ್ನ ಕೂಡ ಹಾಕ್ಕೊಂಡಿದ್ದೀವಿ. ನೆಲ್ಲಿಕಾಯಿ ಆದರೂ ಯೂಸ್ ಮಾಡ್ಬೋದು ಅಥವಾ ಅದಿಲ್ಲ ಅಂದರೆ ಪೌಡರ್ನ ಕೂಡ ನಾವು ಯೂಸ್ ಮಾಡ್ಬೋದು. ಇದನ್ನು ನಾವು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿದ ನಂತರ ನಾವು ಇದನ್ನು ಯೂಸ್ ಮಾಡಬೇಕು. ಯಾಕೆಂದರೆ ಇದು ಚೆನ್ನಾಗಿ ಕುದಿಸಿಲ್ಲ ಅಂತಂದರೆ ಸ್ಮೆಲ್ ಬಂದ್ಬಿಡುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ಇದು ಎಲ್ಲ ಡ್ರೈ ಆಗೋ ಥರ ಕುದಿಸ್ಬೇಕು. ಇದಕ್ಕೆ ಈರುಳ್ಳಿನೂ ಕೂಡ ನಾವು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬೇರೆ ಎಲ್ಲರಿಗೂ ಈರುಳ್ಳಿ ಅಡ್ಜಸ್ಟ್ ಆಗಲ್ಲ. ಯಾಕೆಂದರೆ ಸ್ವಲ್ಪ ಜನಕ್ಕೆ ಹಿಚ್ಚಿಂಗ್ ಆಗುತ್ತೆ. ಹಾಗಾಗಿ ಈರುಳ್ಳಿನ ಸ್ಕಿಪ್ ಕೂಡ ಮಾಡ್ಬೋದು. ನಾವು ಸ್ಕಿಪ್ ಮಾಡಿದ್ದೀವಿ. ಅಂದರೆ ನಾವು ಏನು ಮಾಡ್ತೀವಿ ಅಂದರೆ ಈರುಳ್ಳಿ ರಸನ ನಾವು ತೊಗೊಂಡು ಸ್ನಾನ ಮಾಡೋದು 1/2 ಅವರ್ ಮುಂಚೆ ಅಥವಾ ಒಂದು 15 ಮಿನಿಟ್ಸ್ ಮುಂಚೆ ಅದ್ರ ರಸನ ನಾವು ಪ್ಯಾಕ್ ಆಗಿ ಯೂಸ್ ಮಾಡ್ತೀವಿ. ಆ ಪ್ಯಾಕು ಕೂಡ ನಾನು ಏನೇನು ಯೂಸ್ ಮಾಡ್ತೀನಿ ಅಂತ ಆಲ್ರೆಡಿ ನಿಮಗೆ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಆ್ಯಂಡ್ ಇದು ಸೆಕೆಂಡ್ ಟೈಮ್ ನಾವು ಆಯಿಲ್ನ ಮಾಡಿ ನಿಮಗೆ ಹಾಕ್ತಿರೋ ಅಂಥದ್ದು. ಯಾಕೆಂದರೆ ಹೇರ್ ಪ್ಯಾಕ್ಗೆ ಏನೇನು ಹಾಕ್ಕೊಬೇಕು, ಹೇರ್ ಪ್ಯಾಕ್ಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ನಾನು ಆಲ್ರೆಡಿ ನಿಮಗೆ ಒಂದು ವಿಡಿಯೋ ಮಾಡಿದ್ದೀನಿ. ಇದು ಹೇರ್ ಆಯಿಲ್ದು ಫಸ್ಟ್ ವಿಡಿಯೋ. ಓಕೆ, ನೀವು ಕೂಡ ಯೂಸ್ ಮಾಡಿ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಕೂದಲು ಕೂಡ ಸಾಫ್ಟ್ ಆಗುತ್ತೆ. ಅಂದರೆ ಎಷ್ಟು ಹಾರ್ಡ್ ಆಗಿದ್ರೂ ಬಾದಾಮ್ ಆಯಿಲ್ ಹಾಕೋದ್ರಿಂದ ಸಾಫ್ಟ್ ಆಗುತ್ತೆ. ಇದಕ್ಕೆ ನಾವು ಬೇಕಂದರೆ ಹರಳೆಣ್ಣೆನೂ ಕೂಡ ಹಾಕೊಬೋದು. ನಾವು ಲಾಸ್ಟಲ್ಲಿ ಅಂದರೆ ಎಲ್ಲ ಕುದಿಸಾದ ನಂತರ ಇನ್ನು ಸ್ವಲ್ಪ ಹೊತ್ತು ಕೆಳಗಡೆ ಇಳ್ಕಿಸ್ತೀವಿ ಅನ್ನೋ ಟೈಮಲ್ಲಿ ಹರಳೆಣ್ಣೆನ ಹಾಕೋಣ ಅಂತ ಹೇಳಿ ಹಾಕಿಲ್ಲ. ಇನ್ನೂ ಕೂಡ ಲಾಸ್ಟಲ್ಲಿ ಹಾಕೊತೀವಿ. ಹರಳೆಣ್ಣೆನ ಹಾಕೋದ್ರಿಂದ ಹೇರ್ ಸಾಫ್ಟ್ ಆಗುತ್ತೆ ಆ್ಯಂಡ್ ಹೀಟ್ ಕಡಿಮೆ ಆಗುತ್ತೆ ಬಾಡಿಲಿ. ಕಣ್ಣಲ್ಲಿ ನೀರು ಬರೋ ಅಂಥದ್ದು, ಮತ್ತು ಎಷ್ಟೋ ಜನಕ್ಕೆ ಕಣ್ಣಲ್ಲಿ ಜಿಬ್ರೆ ಕಟ್ಟುವಂಥದ್ದು, ಹಾಗೆ ಕಾಲು ಹೊಡೆಯುವಂಥದ್ದು, ಈ ಥರದ್ದೆಲ್ಲ ಆಗ್ತಿರುತ್ತೆ ಬಾಡಿ ಹೀಟಾಗಿ. ಸೊ ಈ ಆಯಿಲ್ನ ಯೂಸ್ ಮಾಡೋದ್ರಿಂದ ಹೀಟ್ ಕೂಡ ಕಡಿಮೆ ಆಗುತ್ತೆ. ಹೇರ್ ಆಯಿಲ್ನ ನಾವು ಮಾಡಿಕೊಂಡು ಹಾಕೋದ್ರಿಂದ ನಮಗೆ ಕೂದಲು ಕೂಡ ಉದ್ದವಾಗಿ ಬೆಳೆಯುತ್ತೆ, ದಟ್ಟವಾಗಿ ಬೆಳೆಯುತ್ತೆ. ಹರಳೆಣ್ಣೆ ನಮ್ಮ ಹೇರ್ಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಆದ್ದರಿಂದ ನಾವು ಇದಕ್ಕೆ ಹರಳೆಣ್ಣೆನೂ ಕೂಡ ಯೂಸ್ ಮಾಡಿದ್ದೀವಿ. ಹರಳೆಣ್ಣೆ ಹಾಗೂ ಬಾದಾಮ್ ಆಯಿಲ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ. ಹಾಗೆ ನೀವು ಈರುಳ್ಳಿನ ಯಾರಿಗೆ ಅಡ್ಜಸ್ಟ್ ಆಗುತ್ತೆ ದಯವಿಟ್ಟು ಅವರು ಈರುಳ್ಳಿನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಯಾರಿಗೆ ಅಡ್ಜಸ್ಟ್ ಆಗಲ್ಲ ಅವರು ಹಾಕಬೇಡಿ. ಯಾಕೆಂದರೆ ಸ್ವಲ್ಪ ಜನಕ್ಕೆ ಇಚ್ಚಿಂಗ್ ಆಗುತ್ತೆ ಈರುಳ್ಳಿನ ಹಾಕಿದ್ರೆ, ಸ್ವಲ್ಪ ಜನಕ್ಕೆ ಅಡ್ಜಸ್ಟ್ ಆಗುತ್ತೆ. ಹಾಗಾಗಿ ನಾವು ಇದಕ್ಕೆ ಹಾಕಿಲ್ಲ. ಯಾಕೆಂದರೆ ಒಬ್ಬೊಬ್ಬರು ನಾವು ಹೇಳಿದ್ವಿ ಅಂತ ಹಾಕ್ಬಿಡ್ತಾರೆ, ಸ್ವಲ್ಪ ಜನ ಕಿಚ್ಚಿಂಗು ಕೂಡ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು ಸ್ಕಿಪ್ ಮಾಡಿದ್ದೀವಿ. ಈ ಆಯಿಲ್ನ ಯೂಸ್ ಮಾಡೋದ್ರಿಂದ ನಿಮಗೆ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ, ಹಾಗೆ ಕಪ್ಪಗಾಗುತ್ತೆ. ಅಂದರೆ ಬೇಗ ವೈಟ್ ಹೇರ್ಸ್ಗಳು ಕೂಡ ಬರಲ್ಲ. ನೀವು ಈಗಲಿಂದನೇ ಅಂದರೆ ತುಂಬ ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ ಸ್ಟಾರ್ಟ್ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸಾಫ್ಟಾಗಿರುತ್ತೆ. ಬಾದಾಮಿ ಆಯಿಲು ಹಾಗೆ ನಾವು ಹರಳೆಣ್ಣೆ 2 ಯೂಸ್ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ, ಹೆಲ್ದಿ ಆಗಿರುತ್ತೆ ಹೇರ್ ಅಂತಲೇ ಹೇಳ್ಬೋದು. ಈ ಸ್ಪ್ಲಿಟ್ಸ್ ಬರೋವಂಥದ್ದು, ಡ್ಯಾಂಡ್ರಫ್ ಬರೋವಂಥದ್ದು, ಈ ಥರದ್ದು ಏನೂ ಆಗಲ್ಲ. ತುಂಬ ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ಕುದಿಸ್ಬೇಕು. ನೀವು ನೋಡ್ತಿದ್ದೀರಲ್ಲ, ನಾವು ಕೂಡ ಸೌಟಾಡಿಸಿ ತುಂಬ ಚೆನ್ನಾಗಿ ಕುದಿಸ್ತಾ ಇದ್ದೀವಿ. ಅಂದರೆ ಅದು ಸೀಬಾರ್ದು ಅಡೀಲಿ, ಆ ಥರ ನಾವು ಚೆನ್ನಾಗಿ ಕುದಿಸ್ಕೊಬೇಕು. ಇದು ಫುಲ್ಲು ಡ್ರೈ ಆಗೋ ತನಕ ನಾವು ಆಫ್ ಮಾಡೋ ಹಾಗಿಲ್ಲ, ಸಣ್ಣ ಹುರಿಯಲ್ಲೇ ನಾವು ಚೆನ್ನಾಗಿ ಕುದಿಸ್ಬೇಕು. ಫುಲ್ಲು ಡ್ರೈ ಆದಮೇಲೆ ನಾವು ಇದನ್ನು ಆಫ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಹಾಗೆ
ನಂತರ ಇದನ್ನು ಸೋರಿಸಿಟ್ಕೊಬೇಕು. ನಾವು ಸೋರ್ಸಾದರೂ ಇಟ್ಕೊಬೋದು, ಬಟ್ ಸೋರಿಸಿಟ್ಟೋದ್ರಿಂದ ತುಂಬ ಒಳ್ಳೆಯದು. ಬೇಕಾದರೆ ಆ ಮೆಂತ್ಯ ಬರುತ್ತಲ್ಲ ಅದನ್ನು ಸ್ವಲ್ಪ ನಾವು ಕೆಳಗಡೆ ಹಾಕಿ ಹಾಗೆ ಆಯಿಲ್ನ ಇಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಏಕೆಂದರೆ ಈ ಆಲ್ರೆಡಿ ಸಾರಾಂಶಗಳೆಲ್ಲ ಹೀರ್ಕೊಂಬಿಟ್ಟಿರುತ್ತೆ. ನಾವು ಅದನ್ನು ಹಾಕೋ ಅವಶ್ಯಕತೆ ಇಲ್ಲ. ಬೇಕು ಅಂತಂದರೆ ಹಾಕೊಬೋದು ಅಷ್ಟೇ. ನೀವು ನೋಡ್ತಿರ್ಬೋದು ಅಲೋವೆರಾ ಕೂಡ ಯಾವ ಥರ ಡ್ರೈ ಆಗಿದೆ ಅಂದರೆ ಫುಲ್ಲು ಎಲ್ಲ ಸಾರಾಂಶಗಳನ್ನು ಹೀರ್ಕೊಂಬಿಟ್ಟಿರುತ್ತೆ, ಫುಲ್ಲು ಡ್ರೈ ಆಗಿದೆ. ನಾವು ಎಷ್ಟು ಬೇಕಾದರೂ ಈ ಆಯಿಲ್ನ ಮಾಡಿಟ್ಕೊಬೋದು. ಅಂದರೆ ಆ ಮೆಜರ್ಮೆಂಟ್ಗೆ ಏನು ಬೇಕೋ ಅಷ್ಟನ್ನೇ ಹಾಕಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಇದನ್ನು ನಾವು ಆದಷ್ಟು ಸೊಪ್ಪಿರ್ಬೋದು, ದಾಸವಾಳ ಎಲೆ ಇರ್ಬೋದು, ಕರಿಬೇವಿನ ಸೊಪ್ಪು ಇರ್ಬೋದು, ದಾಸವಾಳ ಹೂವು ಇರ್ಬೋದು, ಮೆಂತ್ಯ ಇರ್ಬೋದು, ಜಾಸ್ತಿನೇ ಹಾಕ್ಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ. ಆದರೆ ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಏನೂ ರೂಲ್ಸ್ ಇಲ್ಲ. ನಾವು ಎಷ್ಟು ಆಯಿಲ್ಗೆ ಎಷ್ಟು ಬೇಕಾದರೂ ಹಾಕ್ಕೊಬೋದು. ನಾವು ಒಂದು ಮೀಡಿಯಮ್ ಜಾಸ್ತಿನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆದರೆ ಇಷ್ಟೇ ಹಾಕಬೇಕು ಅನ್ನೋ ಯಾವುದೇ ರೂಲ್ಸ್ ಇಲ್ಲ. ಆಯಿಲು ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಮಗೆ ಕೂದಲಿನ ಒಂದು ಬೆಳವಣಿಗೆಗೂ ಕೂಡ ಹೆಲ್ಪ್ ಆಗುತ್ತೆ. ನಮಗೆ ಈ ಕೂದಲುಗಳೆಲ್ಲ ಉದುರ್ಬಿಟ್ಟಿರುತ್ತೆ ಸೈಡಲ್ಲಿ ಅಥವಾ ಮುಂದೆ ಈ ಥರ ಎಲ್ಲ ಉದುರಿರುತ್ತೆ, ಎಲ್ಲ ನೀಟಾಗಿ ಹಾಕ್ಕೊಂಡು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಕೂದಲು ಕೂಡ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆ ಸ್ಪ್ಲಿಟ್ಸು ಆ್ಯಂಡ್ ಡ್ಯಾಂಡ್ರಫ್ದು ತೊಂದರೆಗಳು ತುಂಬ ಇರುತ್ತೆ. ಯಾವಾಗಲೂ ನಾವು ಇದೇ ಥರ ಆಯಿಲ್ನ ಮಾಡಿಕೊಂಡು ಹಚ್ಚೋದ್ರಿಂದ ಕೂದಲಿನ ಆರೋಗ್ಯನೂ ಕೂಡ ನಾವು ಕಾಪಾಡ್ಕೊಬೋದು. ನೋಡಿ, ನಾವು ಹರಳೆಣ್ಣೆನ ಹಾಕ್ತಾಯಿದ್ವಿ ಅಂದರೆ ಲಾಸ್ಟಲ್ಲಿ ಹಿಳ್ಕದು ಸ್ವಲ್ಪ ಹೊತ್ತಿಗಿಂತ ಮುಂಚೆ, ಯಾಕಂದರೆ ಆಲ್ರೆಡಿ ಅದನ್ನು ಕಾಯಿಸ್ಬಿಟ್ಟೆ ಕುದಿಸ್ಬಿಟ್ಟೆ ಮಾಡಿರ್ತಾರೆ. ಸೊ ನಾವೇನು ತುಂಬ ಕಾಯಿಸೋ ಅವಶ್ಯಕತೆ ಇಲ್ಲ. ಈಗ ನಾವು ಆಯಿಲ್ನ ಆಫ್ ಮಾಡಿದ್ವಿ, ಸೋರ್ಸ್ ಇಟ್ಕೊಬೇಕಲ್ಲ, ಹಾಗಾಗಿ ನೋಡಿ ಅಲ್ಲಿ ಕೆಳಗಡೆ ಗಷ್ಟಗಳದೆಲ್ಲ ಅದು ಸೀದಿರೋ ಅಂಥದ್ದೆಲ್ಲ, ಕೆಳಗಡೆ ಇದೆಲ್ಲ ಡ್ರೈ ಆಗಿರೋದು ಹೋಗಿ ಸೇರಿಕೊಂಡಿದೆ. ಆ ಥರ ಗಷ್ಟ ಅಲ್ಲಿ ಕೆಳಗಡೆ ಇರೋವಂಥದ್ದು. ಈಗ ಆಯಿಲ್ನ ನಾವು ಸೋರಿಸ್ಕೊಂಡು ಈ ಥರ ಅಂದರೆ ಚೆನ್ನಾಗಿ ಹಾರಿಸಿದ್ದೀವಿ. ಇದು ನಾವು ಕಾಯಿಸಾದ್ಮೇಲೆ ಕುದಿಸಾದ್ಮೇಲೆ ಚೆನ್ನಾಗಿ ಒಂದಿನ ಪೂರ್ತಿ ಹಾರಾಕ್ಬಿಟ್ಟಿದ್ದೀವಿ. ಅಂದರೆ ನಾವು ನೈಟ್ ಮಾಡಿದ್ದು ಮಾರ್ನಿಂಗ್ವರೆಗೂ ಚೆನ್ನಾಗಿ ಹಾರಾಕ್ಬಿಟ್ಟು ನಂತರ ನಾವು ಇದನ್ನು ಸೋರಿಸ್ಕೊಂಡು ಡಬ್ಬಕ್ಕೆ ಫಿಲ್ ಮಾಡ್ಕೊತಿರೋ ಅಂಥದ್ದು. ನಾವು ಈ ಥರ ಗಾಳಿ ಹೋಗದೇ ಇರೋವಂಥ ಒಂದು ಮುಚ್ಚಳನ ತೊಗೊಬೇಕು, ಡಬ್ಬನ ತೊಗೊಂಡು ಅದಕ್ಕೆ ಫಿಲ್ ಮಾಡ್ಕೊಳ್ಳೋದ್ರಿಂದ ನೀರು ಈ ಗಾಳಿ ಏನೂ ಹೋಗಲಿಲ್ಲ ಅಂದರೆ ಕೆಡಲ್ಲ ಬೇಗ. ಎಣ್ಣೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪನೂ ಕೂಡ ನಾವು ನೀರು ಹಾರಿಸ್ದೇ ಇರೋ ಥರ ಇದನ್ನು ನಾವು ಇಟ್ಕೊಬೇಕು. ನೋಡಿ, ಈ ಥರ ಒಂದು ಕ್ಯಾನ್ಗೆ ನಾವು ಬಿಟ್ಕೊತಾ ಇದ್ದೀವಿ. ಅಂದರೆ ಇದು ಸ್ವಲ್ಪನೂ ಕೂಡ ಗಾಳಿ ಹೋಗಲ್ಲ ಮತ್ತು ನೀರಿಗೂ ಏನೂ ಹಾರಲ್ಲ, ಆ ಥರ ಒಂದು ಮುಚ್ಚಳನ ನಾವು ಹಾಕ್ಕೊಂಡಿದ್ದೀವಿ ಇದಕ್ಕೆ. ಓಕೆ ಗೈಸ್, ನಾವು 2 ಲೀಟರ್ಗೆ ಏನು ಮಾಡಿದ್ವಿ, 2 ಲೀಟರ್ ಬಾಟಲ್ಗೆ ನಾವು ಫಿಲ್ ಮಾಡ್ಕೊಂಡ್ವಿ. ಬಟ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೀವು ಕೂಡ ಯೂಸ್ ಮಾಡಿ. ಮಕ್ಳಿಗೂ ಕೂಡ ಒಳ್ಳೆ ಬೆನಿಫಿಟ್ ಇದೆ. ಮಕ್ಕಳು ಹೇರ್ಗೂ ಕೂಡ ತುಂಬ ಒಳ್ಳೆ ಬೆನಿಫಿಟ್ ಇದೆ. ಸಾಫ್ಟ್ ಆಗುತ್ತೆ ಆ್ಯಂಡ್ ಬ್ಲ್ಯಾಕ್ ಆಗಿ ತುಂಬ ಸಾಫ್ಟಾಗಿ ಕಾಣುತ್ತೆ ಹೇರು. ಈ ಹರ್ಬಲ್ ಆಯಿಲು ಬೆಳವಣಿಗೆಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಟಾಟಾ, ಗುಡ್ ಬೈ, ಗಯಾ.